ಹೆಲೋ ವಿದ್ಯಾರ್ಥಿಗಳೇ, ಸ್ವಾಗತ ನಮ್ಮ ಒಂದು ಚಾನೆಲ್ಗೆ. ಈ ಒಂದು ವಿಡಿಯೋದಲ್ಲಿ ತಮಗೆ SSLC ಮಾಡೆಲ್ ಕ್ವಶನ್ ಪೇಪರ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವ ಮಾಡೆಲ್ ಕ್ವಶನ್ ಪೇಪರ್ ಕನ್ನಡ ಮೊದಲನೇ ವಿಷಯವಾದ ಮಾಡೆಲ್ ಕ್ವಶನ್ ಪೇಪರ್ ಇವತ್ತು ನೋಡಿದ್ದೆವು. ಆನ್ಸರ್ ಕೂಡ ಇದ್ದಾವೆ, ಕ್ವಶನ್ ಮತ್ತು ಆನ್ಸರ್ ಎರಡು ಕೂಡ ಇದ್ದಾವೆ. ಈ ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದಾರೆ. ಬೇರೆ ವಿಡಿಯೋ ನೋಡುವ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಈ ಒಂದು ವಿಡಿಯೋ ನೋಡಿದರೆ ತಮಗೆ ಎಲ್ಲ ಕೂಡ ಗೊತ್ತಾಗುತ್ತದೆ ಎಂಥ ಕ್ವಶನ್ ಬರಬಹುದು ಪರೀಕ್ಷೆಯಲ್ಲಿ ಅಂತ. ಅದಕ್ಕೆ ಈ ವಿಡಿಯೋ ಬಿಟ್ಟು ಹೋಗಬೇಡಿ. ಮತ್ತು ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕೆಂದರೆ ನಾವು ಮುಂದಿನ ವಿಡಿಯೋದಲ್ಲಿ ಆಲ್ ಲ್ಯಾಂಗ್ವೇಜ್ ಇಂಥದೇ ಮಾಡಲು ಕ್ವಶನ್ ಪೇಪರ್ಗಳು ತಂದು ಅವನ್ನು ಬಿಡಿಸ್ತೇವೆ. ಅಸಲಕ್ಕೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಾಟ್ಸಪ್ ಚಾನಲ್ ಜಾಯ್ನ್ ಮಾಡಿಲ್ಲ ಏನು ಅಂದರೆ ಜಾಯ್ನ್ ಮಾಡಿಕೊಳ್ಳಿ, ಯಾಕೆಂದರೆ ಅಲ್ಲಿ PDF ಲಿಂಕ್ಗಳು ಇದ್ದಾವೆ. ಪಾಸಿಂಗ್ ಪ್ಯಾಕೇಜ್ನ PDF ಲಿಂಕ್ಗಳು ಇದ್ದಾವೆ, ಅದಕ್ಕಾಗಿ ಜಾಯ್ನ್ ಮಾಡಿಕೊಳ್ಳಿ. ನಡ್ರಿ ಈಗ ವಿಡಿಯೋ ಶುರು ಮಾಡಮೆ. ಉಪನಿರ್ದೇಶಕರು ಆಡಳಿತರವರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು, ಉತ್ತರ ಜಿಲ್ಲೆ, ಬೆಂಗಳೂರು. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಕ್ವಶನ್ ಪೇಪರ್ ಬಿಡುಗಡೆ ಮಾಡಿದ ಮಾಡಲು ಕ್ವಶನ್ ಪೇಪರ್ ನೋಡ್ರಿ. 2023-24ನೇ ಸಾಲಿನ SSLC ಪರೀಕ್ಷೆ ಫಲಿತಾಂಶ ಉತ್ತಮಪಡಿಸಲು ರಚಿಸಲಾಗಿರುವ ಅಭ್ಯಾಸ ಪತ್ರಿಕೆಗಳು ಇವು ಅವೇ. ಇಂಥದ್ದು 4 ಪತ್ರಿಕೆಗಳು ನಂಬಲವ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಒಂದು ನಿಮಗೆ ತಿಳಿಸ್ತಾ ಹೋಗ್ತೇವೆ. ವಿಷಯ ಪ್ರಥಮ ಭಾಷೆ ಕನ್ನಡ ಆಗಿದೆ. 25 ತಾರೀಕಿಗೆ ಫಸ್ಟ್ ಪೇಪರ್ ಇದೆ ಕನ್ನಡ. ಅದಕ್ಕಾಗಿ ಈ ಒಂದು ವಿಡಿಯೋ ತಾವು ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಅವಧಿ 3 ಗಂಟೆ 15 ನಿಮಿಷದ ಪೇಪರ್ ಇರುತ್ತದೆ ನಿಮ್ಮದು ಕನ್ನಡ. ಗರಿಷ್ಠ ಅಂಕಗಳು 100. ಮಾದರಿ ಉತ್ತರಗಳು ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 6 ಮಾರ್ಕ್ಸಿಂದು ಇರ್ತಾವ ನಿಮಗೂ ಆಯ್ಕೆಗಳು ABCD. 1ನೇದು ಕ್ವಶನ್ ನೋಡ್ರಿ. ಮುಕ್ಕಣ್ಣು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. A ತತ್ಪುರುಷ ಸಮಾಸ, B ದ್ವಿಗು ಸಮಾಸ, C ಗಮಕ ಸಮಾಸ, D ಕ್ರಿಯಾ ಸಮಾಸ. ಉತ್ತರ ದ್ವಿಗು ಸಮಾಸವಾಗಿದೆ. ವಿದ್ಯಾರ್ಥಿಗಳೇ, ಇದು ತಾವು ಬರೆದುಕೊಳ್ಳಬಹುದು. ವಿಡಿಯೋ ನಿಲ್ಲಿಸಿ ತಾವು ಬರ್ಕೋದಿದ್ದರು ಬರ್ಕೋರಿ. ಮುಂದೆ 2ನೇ ಕ್ವಶನ್ ನೋಡ್ರಿ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಇದು. ಅದು ಯಾವುದು ಲೇಖನದ ಚಿಹ್ನೆ ಇದೆ ನೋಡ್ರಿ ಫ್ರೆಂಡ್ಸ್. A ಉದ್ಧರಣ, B ಅರ್ಧವಿರಾಮ, C ಅಲ್ಪವಿರಾಮ, D ಭಾವಸೂಚಕ. ಉತ್ತರ ಇದೆ B ಅರ್ಧವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ. ಮುಂದಿನ ಪೇಪರ್ ನೋಡಮ್ಮೆ ಫ್ರೆಂಡ್ಸ್. 3ನೇ ಕ್ವಶನ್. ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು. ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು ಅಂತ ಫ್ರೆಂಡ್ಸ್ ಯಾವುದು ನೋಡ್ರಿ. A ಇಂದಂ, B ಅನ್ನು, C ಅತಣಿಂ, D ಒಳ. ಉತ್ತರದ ಫ್ರೆಂಡ್ಸ್ D ಒಳ. ಇದು ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ. 4ನೇದು ಕ್ವಶನ್ ನೋಡ್ರಿ. ಚೆನ್ನಾಗಿ ಎಂಬ ಪದ ಈ ಅವಯವಕ್ಕೆ ಉದಾಹರಣೆಯಾಗಿದೆ. A ಅನುಕರಣಾವ್ಯಯ, B ಸಮಾನಾರ್ಥಕವ್ಯಯ, ಕ್ರಿಯಾರ್ಥಕವ್ಯಯ, D ಭಾವಸೂಚಕವ್ಯಯ. ಉತ್ತರ ಇದೆ ವಿದ್ಯಾರ್ಥಿಗಳೇ B ಸಾಮಾನ್ಯಾರ್ಥಕವ್ಯಕ್ಕೆ ಉದಾಹರಣೆಯಾಗಿದೆ. 5ನೇದು ಸಿಡಿದಾಂಗ ಪದದ ಗ್ರಾಂಥಿಕ ರೂಪವಿದು. A ಸಿಡಿದಂತೆ, B ಸಿಡಿದುದು, C ಸಿಡಿದ ಹಾಗೆ, D ಸಿಡಿದ ಹಾಂಗ. ನೋಡ್ರಿ ಉತ್ತರ ವಿದ್ಯಾರ್ಥಿಗಳೇ C ಆಗಿದೆ. ಸಿಡಿದ ಹಾಗೆ ಉತ್ತರ ಇದೆ, ಗ್ರಾಂಥಿಕ ರೂಪ ಇದೆ. ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾರೂಪವಿದು. A ಮಾಡಿತು, B ಮಾಡದು, C ಮಾಡಲಿ, D ಮಾಡಿ ಯಾವು. ನೋಡ್ರಿ ಫ್ರೆಂಡ್ಸ್, ಇದರಲ್ಲಿ ಯಾವುದದ ಉತ್ತರ ಅಂತ B ಅದ ನೋಡ್ರಿ, ಮಾಡದು. ನಿಷೇಧಾರ್ಥಕ ಕ್ರಿಯಾರೂಪ ಮಾಡದು ಅದ ಫ್ರೆಂಡ್ಸ್ ಇದರಲ್ಲಿ. ನೋಡ್ರಿ ಮುಂದೆ ನೋಡಮ್ಮಿ ನಾ 7ನೇ ಕ್ವಶನ್ ಏನಿದೆ ಅಂತ. 7ನೇ ಕ್ವಶನ್ ನೋಡ್ರಿ. ಅದಕ್ಕಿಂತ ಮೊದಲು 6ನೇ ಕ್ವಶನ್ ನಾವು ಆಯ್ಕೆಗಳು ಮುಗಿದದು. ಕೆಳಗಣಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಮಾರ್ಕ್ಸಿಂದ ಅದ ಇದು, 4 ಇರ್ತಾವ. ಕವಿ ಕಬ್ಬಿಗ, ದೃಷ್ಟಿ ದಿಟ್ಟಿ. ತತ್ಸಮ ತದ್ಭವ ಇದೆ ವಿದ್ಯಾರ್ಥಿಗಳೇ. ಕವಿ ಕಬ್ಬಿಗ, ದೃಷ್ಟಿ ದಿಟ್ಟಿ. 8ನೇದು ಸ್ವರಗಳು 13 ಇವೆ. ಯೋಗವಾಗಳು ಎಷ್ಟು? 2. ಓಕೆ. ಬಳಿ 9ನೇದು ಕ್ವಶನು. ಬಳಿ ದಾರಿ, ಪೇರೆ ಚಂದ್ರ ಆಯ್ತದ. 10ನೇದು ಮೈದೋರು ಆದೇಶ ಸಂಧಿ, ಸಂಪನ್ನರಾದ ಲೋಪ ಸಂಧಿ. ಉತ್ತರ 3ನೇದು ನೋಡ್ರಿ ಮೇನ್ ಕ್ವಶನ್. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 7 ಕ್ವಶನ್ಗಳಿವೆ. 1 ಮಾರ್ಕ್ಸಿಂದು ಫ್ರೆಂಡ್ಸ್ ಬರೆಯವು ಒಂದು ವಾಕ್ಯದಲ್ಲಿ. ಅಂಕ ಸೂಚನೆ ನೋಡ್ರಿ. ವಾಕ್ಯ ರೂಪದಲ್ಲಿ ಬರೆದ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡುತ್ತಾರೆ. ಧರ್ಮಾಧಿಕಾರನರು ಏಕೆ ವಿಸ್ಮಯ ಹೊಂದಿದರು? ಉತ್ತರ ದುಷ್ಟಬುದ್ಧಿಯು ವಟವೃಕ್ಷವೇ ಸಾಕ್ಷಿ ಎಂದು ಹೇಳಿದ್ದನ್ನು ಕೇಳಿ ಧರ್ಮಾಧಿಕಾರನರು ವಿಸ್ಮಯ ಹೊಂದಿದರು. 12ನೇ ಕ್ವಶನ್. ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಉತ್ತರ ಸುಕುಮಾರ ಸ್ವಾಮಿಗೆ ಸಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು.
13ನೇದು ಕ್ವಶನ್ ನೋಡ್ರಿ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಉತ್ತರ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂ, ಮಧುರೂಪಕಂ ಮತ್ತು ರುಚಿಕರವಾದ ಹಣ್ಣು ಹಂಪಲು ಸಂಗ್ರಹಿಸಿದ್ದಳು. 4ನೇದು, ವೆಸ್ಟ್ ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಉತ್ತರ, ವೆಸ್ಟ್ ಮಿನ್ಸ್ಟರ್ ಅಬೆ ದಿವಂಗತರಾದ ಸಂತರ, ಸಾರ್ವಭೌಮರ ಹಾಗೂ ಕವಿ ಪುಂಗರವರ ಸ್ಮಾರಕವಾಗಿದೆ. 5ನೇ ಕ್ವಶನು, ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ಉತ್ತರ, ನಿಮಗೆ ನಮಸ್ಕರಿಸಲು ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನನು ಭೀಷ್ಮನಿಗೆ ಹೇಳುವನು. 16ನೇ ಕ್ವಶನ್ ನೋಡ್ರಿ, ವಿದ್ಯಾರ್ಥಿಗಳೇ, ಯಜ್ಞಾಶ್ವವನ್ನು ಕಟ್ಟಿದವರು ಯಾರು? ಉತ್ತರ, ಯಜ್ಞಾಶ್ವವನ್ನು ಕಟ್ಟಿದವನು ಲವ. 17ನೇದು ಕ್ವಶನ್ ನೋಡ್ರಿ, ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ಉತ್ತರ, ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೆಂದರೆ ಆಯ್ಕೆಯಾದ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ, ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಎಂದು ಹೇಳಬಹುದು. ಫ್ರೆಂಡ್ಸ್, ಇಟ್ಟು ಒಂದು ಮಾರ್ಕ್ಸಿನ ಮುಗಿದು ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಇದ್ರ ಮುಂದಿನ ಪಾರ್ಟ್ ವಿಡಿಯೋ 2 ಬರ್ತದೆ. ಅಸಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಫುಲ್ಲು ಈ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಬಹಳ ದೊಡ್ಡ ವಿಡಿಯೋ ಆಯ್ತದೆ. ಅಸಲಕ್ಕೆ ಇಷ್ಟೇ ಇದು ಪಾರ್ಟ್ 1 ವಿಡಿಯೋ ಮಾಡಿದ್ದೇನೆ. ಇದ್ರ ಮುಂದಿನ ಕ್ವಶನ್ ಪಾರ್ಟ್ 2ದಲ್ಲಿ ಹೇಳ್ತೇನೆ. ಇದ್ರ ಮುಂದಿನ ವಿಡಿಯೋ ಬರ್ತದೆ ಪಾರ್ಟ್ 2ದಲ್ಲಿ. ಅಸಲಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿರಿ. ಯಾಕಂದ್ರೆ ನಾವು ವಿಡಿಯೋ ಬಿಟ್ಟಾಗಲೇ ನಿಮಗೆ ಗಮನಿಸಿ ತಿಳಿಬೇಕು, ನೀವು ವಿಡಿಯೋ ಬಂದು ನೋಡಬೇಕಂತ ಹೇಳ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ. ಹಾಗೆ